ನಮಸ್ಕಾರ, ನಾನು ದಿಲೀಪ್ ರಾಠೋಡ್. ಈ ಸೆಕ್ಷನ್ನಲ್ಲಿ ನಾನು ನಮ್ಮ ಎಲ್ಲರಿಗೆ ನೀಡಾದಂಥ ನಮ್ಮ ಎಲ್ಲರಿಗೆ ಅವಶ್ಯಕತೆ ಇರುವಂಥ ಒಂದು ವಿಷಯ, ಆ ವಿಷಯವನ್ನು ಈ ವಿಡಿಯೋನಲ್ಲಿ ನಾನು ತಂದಿದ್ದೇನೆ. ಅದು ವಿಷಯ ಏನು ಇದೆ ಅಂದರೆ, ನಮ್ಮ ಎಲ್ಲರಿಗೆ ಅವಶ್ಯಕತೆ ಆಗಿರುವಂಥ ವಿಷಯ ಅಂದರೆ ಎಲ್ಲರಿಗೆ ಏನು ಬೇಕು? ಎಲ್ಲರಿಗೆ ನಮಗೆ ನೌಕರಿ ಬೇಕು. ಅದೇ ನೌಕರಿ ವಿಷಯವನ್ನು ನಾನು ಇಲ್ಲಿ ತಗೊಂಡು ಬಂದಿದ್ದೀನಿ. ಈ ನೌಕರಿ ಅಂದರೆ ನಮ್ಮ ಎಲ್ಲರಿಗೆ ನೀಡಿದೆ ನೌಕರಿ. ನಾವು ಯಾವುದು ನೌಕರಿ ಪಡೆಯಬೇಕು? ಏನು ಸೆಂಟ್ರಲ್ ಗೌರ್ಮೆಂಟ್ ನೌಕರಿ ನಮಗೆ ಬೇಕು, ಸ್ಟೇಟ್ ಗೌರ್ಮೆಂಟ್ ನೌಕರಿ ಬೇಕು, ಗ್ರೂಪ್ 1 ನೌಕರಿ ಬೇಕು, ಗ್ರೂಪ್ ಸಿ, ಗ್ರೂಪ್ ಡಿ, ಗ್ರೂಪ್ ಎ, ಏನು IAS ಆಗಬೇಕು, IPS ಆಗಬೇಕು, ತಹಸೀಲ್ದಾರ್ ಆಗಬೇಕು, ಅಸಿಸ್ಟೆಂಟ್ ಕಮಿಷನರ್ ಆಗಬೇಕು, DYSP ಆಗಬೇಕು, PSI ಆಗಬೇಕು, FDA, SD, ಇವು ಎಲ್ಲ ನೌಕರಿಗಳನ್ನು ಯಾವ ಕ್ಯಾಟಗರಿದಲ್ಲಿ ಇದೆ, ನಮಗೆ ಯಾವ ನೌಕರಿ ನೀಡಿದೆ, ಇವು ಎಲ್ಲ ನಾನು ಈ ವಿಡಿಯೋನಲ್ಲಿ ತಂದಿದ್ದೇನೆ. ನೀವು ಎಲ್ಲರಿಗೂ ಒಂದು ಜಾಗೃತಿ ಮಾಡಬೇಕ ಉದ್ದೇಶದಿಂದ ಈ ವಿಡಿಯೋನ ನಾನು ಇಲ್ಲಿ ತಂದಿದ್ದೇನೆ. ಎಲ್ಲರಿಗೆ ಗೊತ್ತಾಗಬೇಕು. ನಾಳೆ ನಾವು ಅಪ್ಲಿಕೇಶನ್ ಹಾಕ್ತೇವೆ, ಗ್ರೂಪ್ ಬಿ ದೊಳಗೆ ಇದೆ ನೌಕರಿ ಗೊತ್ತಿಲ್ಲ, ಸಿ ದೊಳಗೆ ನೌಕರಿ ಗೊತ್ತಿಲ್ಲ, ಮತ್ತು ಅಖಿಲ ಭಾರತೀಯ ಸೇವೆಗಳು ಯಾವುದಿದೆ, ಮತ್ತು ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ನೌಕರಿ ಯಾವುದಿದೆ, ಈ ಎಲ್ಲಗಳನ್ನು ನಾವು ಇಲ್ಲಿ ನಿಮ್ಮ ಮುಂದೆ ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಮತ್ತು ಸ್ಪೆಷಲ್ ವಾಗಿ ವಿದ್ಯಾರ್ಥಿಗಳ ಜೊತೆಗಳಲ್ಲಿ ಈ ನಮ್ಮ ಪೇರೆಂಟ್ಸ್, ಈ ವಿದ್ಯಾರ್ಥಿ ಪೇರೆಂಟ್ಸ್ಗಳನ್ನು ನೀವು ತಾವು ಇದನ್ನು ಅರ್ಥ ಮಾಡ್ಕೋಬೇಕು. ಏಕೆಂದ್ರೆ ನಿಮ್ಮ ಮಕ್ಕಳ ಭವಿಷ್ಯಗಳು ನಿಮ್ದು ಕೈದೊಳಗಿರುತ್ತದೆ. ಯಾಕಂದ್ರೆ ನೀವು ಆರ್ ಫಸ್ಟ್ ಟೀಚರ್, ನೀವೇ ಪ್ರಥಮ ಶಿಕ್ಷಕರು ನೀವೇ ಇದ್ದೀರಿ. ಅದಕ್ಕೆ ಎಲ್ಲ ನೌಕರಿಗಳಿಗೆ ನಿಮ್ಮ ಮಕ್ಕಳಿಗೆ ಎಲ್ಲಿ ನೌಕರಿ ಮಾಡಿಸ್ಬೇಕಂತ ನಿಮಗೆ ಏನು ಆಸೆ ಇದೆ, ಅವು ಎಲ್ಲ ಕ್ಲಿಯರ್ಗಳನ್ನು ನಾನು ಇಲ್ಲಿ ಮಾಡ್ತಾ ಇದ್ದೇನೆ. ನಮ್ಮ ಇಂಡಿಯಾದಲ್ಲಿ ಎಷ್ಟು ಪ್ರಕಾರ ನೌಕರಿಗಳು ಇದ್ದೇವೆ ಅಂದ್ರೆ ನಾನು ಎಲ್ಲ ಡೀಟೇಲ್ ವಾಗಿ ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ನೋಡ್ರಿ ಏನಿದೆ ಅಂದ್ರೆ ಪಬ್ಲಿಕ್ ಸರ್ವಿಸ್ ಅಂದ್ರೆ ಲೋಕಸೇವೆಗಳು. ನಮ್ಮ ಇಂಡಿಯಾದಲ್ಲಿ ನೌಕರಿಗಳನ್ನು ನಾವು 3 ಕ್ಯಾಟಗರಿಯಲ್ಲಿ 3 ಭಾಗದಲ್ಲಿ ಡಿವೈಡ್ ಮಾಡಿದ್ದೇವೆ. ಅವು ನಮ್ಮ ಎಲ್ಲರಿಗೂ ಗೊತ್ತಾಗಬೇಕು. ಅಂದ್ರೆ ಪಬ್ಲಿಕ್ ಸರ್ವಿಸಸ್ ಅಂದ್ರೆ ಲೋಕಸೇವೆಗಳು ಎಷ್ಟು ಪ್ರಕಾರಗಳಿದೆ ಇಂಡಿಯಾದಲ್ಲಿ? 3 ಪ್ರಕಾರಗಳಿದೆ ಲೋಕಸೇವೆಗಳು. ಅವು ಯಾವ್ಯಾವುದೇ ಅಂದ್ರೆ, ಫಸ್ಟ್ ಲೋಕಸೇವೆ ಅಂದ್ರೆ ಅಖಿಲ ಭಾರತೀಯ ಲೋಕಸೇವೆ. ಇಲ್ಲಿ ನೋಡಿ, ಅಖಿಲ ಭಾರತೀಯ ಲೋಕಸೇವೆ ಫಸ್ಟ್ ಇದೆ. ಅಖಿಲ ಭಾರತೀಯ ಲೋಕಸೇವೆ ಫಸ್ಟ್ ಯಾವ್ದಿದೆ? ಅಖಿಲ ಭಾರತೀಯ ಸೇವೆಗಳು. ಫಸ್ಟ್ ಅಖಿಲ ಭಾರತೀಯ ಸೇವೆಗಳು. ಮತ್ತು ಸೆಕೆಂಡ್ ಇದೆ ಕೇಂದ್ರೀಯ ಸೇವೆಗಳು. ಸೆಕೆಂಡ್ ಯಾವ್ದಾದ? ಕೇಂದ್ರೀಯ ಸೇವೆಗಳು. ಮತ್ತು ಮೂರನೇದು ರಾಜ್ಯ ಸೇವೆಗಳು. ನೋಡ್ರಿ, ನೌಕರಿ ಪಡೆಯಬೇಕಂದ್ರೆ ಎಷ್ಟು ಪ್ರಕಾರ ನೌಕರಿ ಆಯ್ತು ನಮಗೆ ಗೊತ್ತೇ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಇದೆ, ಅಖಿಲ ಭಾರತೀಯ ಸೇವೆಗಳು. ಆ ಅಖಿಲ ಭಾರತ ಸೇವೆಗಳಲ್ಲಿ ಯಾವ ಪೋಸ್ಟ್ಗಳು ಮತ್ತು ಯಾವ ಪೋಸ್ಟ್ಗಳು ಮತ್ತು ಯಾರ್ಯಾರು ಆಫೀಸರ್ ಅಲ್ಲಿ ಬರ್ತಾರೆ ಅದು ನಾನು ತಿಳಿಸ್ಕೊಡ್ತೀನಿ. ಅಖಿಲ ಭಾರತೀಯ ಸೇವೆಗಳು ಅಂದ್ರೆ ಫಸ್ಟ್ ಅದು ಅಖಿಲ ಭಾರತೀಯ ಸೇವೆಗಳು ನಮ್ಮ ಇಂಡಿಯಾದಲ್ಲಿ ಅದಕ್ಕೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕಂಡಕ್ಟ್ ಮಾಡ್ತಾರೆ. ಅದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಟೈಪ್ ಇದೆ. ಅದು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅದ ಕಂಡಕ್ಟ್ ಮಾಡ್ತಾರೆ. ಅಲ್ಲಿ ಅಖಿಲ ಭಾರತೀಯ ಸೇವೆಗಳಲ್ಲಿ ಕೆಲವು 3 ರ್ಯಾಂಕ್ ಇದೆ, 3 ಪದಗಳಿವೆ. ಯಾವ್ದಂದ್ರೆ ಫಸ್ಟ್ IAS, ಫಸ್ಟ್ ಯಾವ್ದಿದೆ? IAS, IPS ಅಂಡ್ IFS. ನೋಡ್ರಿ, ಅಖಿಲ ಭಾರತೀಯ ಸೇವೆಗಳಲ್ಲಿ ಫಸ್ಟ್ ಯಾವುದಿದೆ ಅಂದ್ರೆ IAS, IPS, IFS ಅಖಿಲ ಭಾರತೀಯ ಸೇವೆಗಳು. ಇಲ್ಲಿ 3 ಯಾವ್ದು ಅಖಿಲ ಭಾರತೀಯ ಸೇವೆಗಳು ಫಸ್ಟ್. ಮತ್ತು ನೆಕ್ಸ್ಟ್ ಯಾವ್ದಂದ್ರೆ ಕೇಂದ್ರೀಯ ಸೇವೆಗಳು, ಸೆಂಟ್ರಲ್ ಗೌರ್ಮೆಂಟ್ ನೌಕರಿ. ಸೆಂಟ್ರಲ್ ಗೌರ್ಮೆಂಟ್ ನಾವು ನೌಕರಿ ಮಾಡ್ತೇವೆ, ಅದು ಸೆಂಟ್ರಲ್ ಗೌರ್ಮೆಂಟ್ ಒಳಗ ರೈಲ್ವೆ ಆಯ್ತು, ಪೋಸ್ಟ್ ಆಫೀಸ್ ಆಯ್ತು, ಬ್ಯಾಂಕ್ ಆಯ್ತು, ಎಲ್ಲ ಸೆಂಟ್ರಲ್ ಸರ್ವಿಸ್ ಇದೆ. ಮತ್ತು ನಮ್ಮ ಸ್ಟೇಟ್ ಒಳಗೆ ಬರ್ರಿ. ಸ್ಟೇಟ್ ಒಳಗೆ ಏನೇನಿದೆ? ಸ್ಟೇಟ್ ಒಳಗೆ ಮತ್ತು ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ, ಗ್ರೂಪ್ ಡಿ ಇದೆ. ಗ್ರೂಪ್ ಎ ದೊಳಗೆ ಯಾರು ಇರ್ತಾರ? ಗ್ರೂಪ್ ಡಿ ಒಳಗೆ ಯಾರಂದ್ರೆ ನಮ್ಮ KS ಆಫೀಸರ್ ಗ್ರೂಪ್ ಎ ದೊಳಗೆ ಬರ್ತಾರ. ಮತ್ತು ಬಿ ದರ ತಹಸೀಲ್ದಾರ್ಗಳು. ಈ ಎಲ್ಲ ಡೀಟೇಲ್ ಆಗಿ ನಾನು ನಿಮ್ಮ ಮುಂದೆ ಹೇಳ್ತೀನಿ. ಫಸ್ಟ್ ನೋಡ್ರಿ, ಅಖಿಲ ಭಾರತೀಯ ಸೇವೆಗಳಲ್ಲ ನಿಮಗೆ ಗೊತ್ತಾಗಿರ್ಲಿ. ಅಖಿಲ ಭಾರತೀಯ ಸೇವೆಗಳ ಕನ್ಫ್ಯೂಸ್ ಕ್ರಿಯೇಟ್ ಮಾಡ್ಕೋಬೇಡಿ. ಅಖಿಲ ಭಾರತೀಯ ಸೇವೆಗಳಲ್ಲಿ 3 ಸೇವೆ ಬರ್ತದೆ. ಯಾವುದು? IAS, IPS ಮತ್ತು IFS. IAS ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, IPS ಇಂಡಿಯನ್ ಪೊಲೀಸ್ ಸರ್ವಿಸ್, IFS ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅದ. ಫಾರೆನ್ ಸರ್ವಿಸ್ ಇಲ್ಲ, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಇದೆ. ಅಖಿಲ ಭಾರತದಲ್ಲಿ 3 ಸೇವೆಗಳು. ಓಕೆ. ಮತ್ತು ಇದು 3 ಸೇವೆಗಳಂದ್ರೆ ಇಲ್ಲಿ ಎಲ್ಲಿ ನೌಕರಿ ಮಾಡ್ತಾರೆ, ಇಲ್ಲಿ ಡ್ಯೂಟಿ ಮಾಡೋದ ಪ್ಲೇಸ್ ಅಂದ್ರೆ ಇಲ್ಲಿ ನೋಡಿ, ಇವರು ಸೆಂಟ್ರಲ್ ಗೌರ್ಮೆಂಟ್ ಇದನ್ನು ಎಲ್ಲ ಪ್ರೋಸೆಸ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇವರೇ ಸೆಲೆಕ್ಷನ್ ಮಾಡ್ತಾರೆ. ಆದ್ರೆ ಇವರು ಡ್ಯೂಟಿ ಎಲ್ಲಿ ಮಾಡ್ತಾರೆ ಅಂದ್ರೆ ಸ್ಟೇಟ್ ದೊಳಗೆ ಮಾಡ್ತಾರೆ. ಇವರು ಪ್ರತಿಯೊಂದು ನಾವು ಕೇಳ್ತೀವಲ್ಲ, ಆ ಕೇಡರ್, ಮಹಾರಾಷ್ಟ್ರ ಕೇಡರ್, ಛತ್ತೀಸ್ಗಢ, ದಿಲ್ಲಿ, UP ಕೇಡರ್, ಕರ್ನಾಟಕ ಕೇಡರ್, ಗುಜರಾತ್ ಕೇಡರ್ ಹಿಂಗೆ ಕೇಳ್ತೇವಲ್ಲ, ಅವ್ರು ಏನಂದ್ರೆ ಅಖಿಲ ಭಾರತೀಯ ಸೇವೆಗಳು ಅಂದ್ರೆ ನಮ್ಮ ಇಂಡಿಯಾದಲ್ಲಿ IAS, IPS ಮತ್ತು ಇವೆಲ್ಲ ನಮ್ಮ ಇಂಡಿಯಾ ಪ್ರತಿ ಒಂದು ಸ್ಟೇಟ್ ದಲ್ಲಿ ಹೋಗ್ತಾರ ಅವರು. ಅಂದ್ರೆ ಅಖಿಲ ಭಾರತೀಯ ಸೇವೆ ಇದೆ. ಅದು 3 ಇದೆ, IPS, IAS ಮತ್ತು IFS. ಇದು ಅಖಿಲ ಭಾರತೀಯ ಸೇವೆಗಳು. ಅವರು ಏನಿದೆ ಅಂದ್ರೆ
ಅವರು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಕೋಆರ್ಡಿನೇಟ್ ಮಾಡ್ತಾರ. ಅವರು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ಗೆಲ್ಲ ಕೋಆರ್ಡಿನೇಟ್ ಒಂದು ಸೇತು ಕೆಲಸ ಮಾಡ್ತಾರ ಅವರು. ಅದಕ್ಕಲ್ಲ ಅಖಿಲ ಭಾರತೀಯ ಸೇವೆಗಳು 3 ಇದೆ. ಮತ್ತೆ ಈ ಅಖಿಲ ಭಾರತೀಯ ಸೇವೆಗಳನ್ನು ಯಾರು ಅಪಾಯಿಂಟ್ ಮಾಡ್ತಾರೆ ಅಂದ್ರೆ ರಾಷ್ಟ್ರಪತಿ ಅಪಾಯಿಂಟ್ ಮಾಡ್ತಾರೆ. ಮತ್ತು ಇವ್ರು ನೌಕರಿಯಲ್ಲಿ ಮಾಡ್ತಾರ, ಸ್ಟೇಟ್ ದೊಳಗೆ ನೌಕರಿ ಮಾಡ್ತಾರೆ. ಮತ್ತು ಸೆಂಟ್ರಲ್ ಗೌರ್ಮೆಂಟ್ಗೆಲ್ಲ ರೆಸ್ಪಾನ್ಸ್ ತೋರಿಸ್ತಾರ. ಅವರು ಸ್ಟೇಟ್ ಗೌರ್ಮೆಂಟ್ ಒಳಗೆ ನೌಕರಿ ಮಾಡ್ತಾರೆ. IAS ಆಗ್ತಾರೆ, DC ಕಲೆಕ್ಟರ್, DM ಕಲೆಕ್ಟರ್ ಆಗ್ಬಿಡ್ತಾರೆ. IPS ಬರ್ತಾರೆ ನಮ್ಮ ಡಿಸ್ಟ್ರಿಕ್ಟ್ ಒಳಗೆ, SD ಆಗ್ಬಿಡ್ತಾರೆ ಅವರು. ಅಂದ್ರೆ ಮ್ಯಾಕ್ಸಿಮಮ್ ಅವರು ಸ್ಟೇಟ್ ಒಳಗೆ ನೌಕರಿ ಮಾಡ್ತಾರೆ. ಮತ್ತು ಅವರು ಸ್ಯಾಲರಿ ಯಾರು ಕೊಡ್ತಾರೆ? ಸ್ಟೇಟ್ ದವರೇ ಕೊಡ್ತಾರೆ. ಅಂದ್ರೆ ಅವರು ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಒಂದು ಪ್ಲಾಟ್ಫಾರ್ಮ್ ಇಂದ ಸೇತು ಕೆಲಸ ಮಾಡ್ತಾರೆ ಅವರು. ಇದು ಅಖಿಲ ಭಾರತೀಯ ಸೇವೆಗಳಲ್ಲಿ 3 ಸೇವೆಗಳಿದೆ. ಇದನ್ನು ನಾವು ಮೈಂಡ್ ಹಾಕೋಬೇಕು. ಅಖಿಲ ಭಾರತೀಯ ಸೇವೆಗಳಲ್ಲಿ 3 ಸೇವೆಗಳು. ಈಗ ನೆಕ್ಸ್ಟ್ ಯಾವ್ದಾದ್ರೆ ಸೆಂಟ್ರಲ್ ಕೇಂದ್ರ ಸೇವೆಗಳು. ಕೇಂದ್ರ ಸೇವೆಗಳು ಏನು? ಕೇಂದ್ರ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್. ನಾವು ಸೆಂಟ್ರಲ್ ಗೌರ್ಮೆಂಟ್ ಸೇವೆಯಲ್ಲಿ ಯಾವ ಸೇವೆ ಇದೆ? 3 ಸೇವೆ ಅವು. ಅಖಿಲ ಭಾರತೀಯ ಸೇವೆಗಳು 3 ಇವೆ. ಇಲ್ಲಿ ಕೇಂದ್ರೀಯ ಸರ್ವಿಸ್, ಕೇಂದ್ರ ಸೇವೆಗಳಲ್ಲಿ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ. ಇಲ್ಲಿ ಕ್ಯಾಟಗರಿ ಇದೆ. ಗ್ರೂಪ್ ಎ ಪೋಸ್ಟ್, ಗ್ರೂಪ್ ಬಿ ಪೋಸ್ಟ್, ಗ್ರೂಪ್ ಸಿ ಪೋಸ್ಟ್, ಗ್ರೂಪ್ ಡಿ ಪೋಸ್ಟ್. ಅಂದರೆ ಇಲ್ಲಿ ಮತ್ತೊಂದ್ಸಲ ಕನ್ಫ್ಯೂಸ್ ಮಾಡಿ. ಇಲ್ಲಿ ನೋಡ್ರಿ, ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಇಲ್ಲಿ ಇರುವಂತ ಸೆಂಟ್ರಲ್ ಸರ್ವಿಸ್ ಕೇಂದ್ರ ಸೇವೆಯಲ್ಲಿ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಇರುವಂತ ಕ್ಯಾಟಗರಿಯಲ್ಲಿ ಎಲ್ಲರೂ ಆಫೀಸರ್ ಇರ್ತಾರೆ. ಅಲ್ಲಿ A1 ಕ್ಲಾಸ್ ಆಫೀಸರ್ ಇರ್ತಾರೆ. ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಯಲ್ಲಿರುವಂತ ಎಲ್ಲ ಆಫೀಸರ್, ಗೆಜೆಟೆಡ್ ಆಫೀಸರ್, ರಾಷ್ಟ್ರಪತಿ ಅಧಿಕಾರಿ ಇಲ್ಲಿ ಇರ್ತಾರೆ. ಮತ್ತು ಗ್ರೂಪ್ ಸಿ ದೊಳಗ, ಗ್ರೂಪ್ ಡಿ ದೊಳಗಲ್ಲ, ಗ್ರೂಪ್ ಸಿ ದೊಳಗ ಇನ್ಸ್ಪೆಕ್ಟರ್, PSI, UASI ಇವೆಲ್ಲ ಗ್ರೂಪ್ ಸಿ ದೊಳಗೆ ಬರ್ತಾರೆ. ಕ್ಲರ್ಕ್ ಆಯ್ತು, ಈ ಟೈಪ್ ಮಿನಿಸ್ಟ್ರಿಯಲ್ ಸ್ಟಾಫ್ ದೊಳಗ ASI ಅವು ಎಲ್ಲ ಗ್ರೂಪ್ ಸಿ. ಗ್ರೂಪ್ ಡಿ ದೊಳಗ ಅಂದ್ರೆ ಇವು ಸಫಾಯಿ ಕರ್ಮಚಾರಿ ಆಯ್ತು, ಲಾಸ್ಟ್ ಸಫಾಯಿ ಕರ್ಮಚಾರಿ ಮತ್ತು ಲಾಸ್ಟ್ ಕಡೆ ಊಟ ಮಾಡೋರು, ಈ ಟೈಮ್ ಕರ್ಮಚಾರಿ ಗ್ರೂಪ್ ಡಿ ದೊಳಗೆ ಬರ್ತಾರೆ. ಅಂದ್ರೆ ಕೇಂದ್ರ ಸೇವೆ. ನೀವು ಸೆಂಟ್ರಲ್ ಗೌರ್ಮೆಂಟ್ ಒಳಗೆ ಹೋಗ್ಬೇಕಂದ್ರೆ ಇಲ್ಲಿ ಗ್ರೂಪ್ ಎ ಮತ್ತು ಗ್ರೂಪ್ ಡಿ ಇದೆ. ಅಲ್ಲಿ ಯಾವ್ದಾದ್ರು ಇಂಡಿಯನ್ ರೈಲ್ವೆ ಸರ್ವಿಸ್ ದೊಳಗೆ ಹೋಗ್ತೀರಿ, ಇಂಡಿಯನ್ ರೈಲ್ವೆ, ಇಂಡಿಯನ್ ಪೋಸ್ಟಲ್ ಸರ್ವಿಸ್, ಭಾರತೀಯ ಡಾಕ್ ಸೇವೆ ಮತ್ತು ಇಂಡಿಯನ್ ನಮ್ಮ ಇಂಜಿನಿಯರಿಂಗ್ ಸೇವೆ, ಹಲವಾರು ಅಲ್ಲಿ ಡಿಪಾರ್ಟ್ಮೆಂಟ್ ಇದೆ. ನೀವು ಯಾವ್ದಾದ್ರು ಡಿಪಾರ್ಟ್ಮೆಂಟ್ ಒಳ್ಳೆ ಪೋಸ್ಟ್ ಅಲ್ಲಿ ಸಿಗ್ತದೆ. ಅಂದರೆ ಇಲ್ಲಿ ಅಖಿಲ ಭಾರತೀಯ ಸೇವೆ ಆಯ್ತು, ಇಲ್ಲಿ ಕೇಂದ್ರೀಯ ಸೇವೆ ಆಯ್ತು. ಕೇಂದ್ರೀಯ ಸೇವೆದೊಳಗೆ 4 ಡಿವೈಡ್ ಇದೆ. ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಅಂಡ್ ಗ್ರೂಪ್ ಡಿ. ಇದು ಸೆಂಟ್ರಲ್ ಸೇವೆ ಆಯ್ತು. ಈಗ ಬರ್ರಿ ನಮ್ಮ ಕರ್ನಾಟಕದೊಳಗೆ. ನಮ್ಮ ಕರ್ನಾಟಕದೊಳಗೆ ಏನ್ ಸಿಚುವೇಶನ್ ಇದೆ ಇಲ್ಲಿ ನೋಡ್ರಿ. ಅಖಿಲ ಭಾರತೀಯ ಸೇವೆ ಆಯ್ತು, ಕೇಂದ್ರ ಸೇವೆ ಆಯ್ತು. ಈಗ ರಾಜ್ಯದೊಳಗೆ ನೋಡ್ರಿ, ರಾಜ್ಯ ಕರ್ಮಚಾರಿಗಳು. ರಾಜ್ಯದಲ್ಲಿ ಸೇವೆ ಮಾಡೋರು ಯಾರು? ರಾಜ್ಯ. ನಾವು ಸ್ಟೇಟ್, ನಮ್ಮ ಕರ್ನಾಟಕದಲ್ಲಿ ಇದ್ದಿದ್ದೇವಲ್ಲ, ಕರ್ನಾಟಕದಲ್ಲಿ ಏನು ಡಿವೈಡ್ ಮಾಡಿದ್ದಾರೆ ಅಂದರೆ ಇಲ್ಲಿ ಅಖಿಲ ಭಾರತೀಯ ಸೇವೆ ಇತ್ತು. ಸೇಮ್ ಇಲ್ಲಿ ರಾಜ್ಯ ಸೇವೆ ಇದೆ. ರಾಜ್ಯ ಸೇವೆದೊಳಗೆ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಇದೆ. ಇಲ್ಲಿ ಗ್ರೂಪ್ ಎದೊಳಗೆ ಯಾರು ಬರ್ತಾರೆ ಅಂದ್ರೆ ಗ್ರೂಪ್ ಎದೊಳಗ ಈಗ ನಾವು KS ಆಫೀಸರ್ ಅಂತೇವಲ್ಲ, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಎಕ್ಸಾಮ್. ನಮ್ಮ ಕರ್ನಾಟಕದಲ್ಲಿ KS ಪರೀಕ್ಷೆ ನಡೀತದಲ್ಲ, ಆ KS ಆಫೀಸರ್ ಆದವರು ಏನಾಗ್ತಾರೆ ಅಂದ್ರೆ ಅವರು ಇಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗ್ತಾರೆ, ಅವರು AC ಆಗ್ತಾರೆ ಮತ್ತು DSP ಆಗ್ತಾರೆ. ಅವರು ಗ್ರೂಪ್ ಎದೊಳಗೆ ಬರ್ತಾರೆ. ಅವರು KS ಆದವರು ಗ್ರೂಪ್ ಎದೊಳಗೆ ಬರ್ತಾರೆ ಅವರು. ಮತ್ತು ಗ್ರೂಪ್ ಬಿ ದೊಳಗೆ ಯಾರಂದ್ರೆ ತಹಸೀಲ್ದಾರ್. ನಾವು ತಹಸೀಲ್ದಾರ್ ಇರ್ತೇವಲ್ಲ, ನಮ್ಮ ತಹಸೀಲ್ದಾರ್ ಅವರು ಗ್ರೂಪ್ ಬಿ ದೊಳಗೆ ಬರ್ತಾರೆ. ಹೀಗೆ ಗ್ರೂಪ್ ಸಿ ದೊಳಗೆ PSI ಆಯ್ತು, ಕಾನ್ಸ್ಟೇಬಲ್ ಆಯ್ತು, ಗ್ರೂಪ್ ದೊಳಗೆ ಹಲವಾರು ನೌಕರಿಗಳು ಅಲ್ಲಿ ಬರ್ತಾರೆ. ಗೊತ್ತಾಯ್ತು. ಸ್ಟೇಟ್ ದೊಳಗೆ ಇದು ಇದೆ, ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ, ಗ್ರೂಪ್ ಡಿ. ನೀವು ನಮ್ಮ ಕರ್ನಾಟಕದಲ್ಲಿ ನೌಕರಿ ಫಾರ್ಮ್ ಹಾಕುವಾಗ ನೋಡ್ರಿ, ಗ್ರೂಪ್ ಎ ಫಾರ್ಮ್ ಅದ, ಗ್ರೂಪ್ ಬಿ ಅದ, ಗ್ರೂಪ್ ಸಿ ಅದ, ಗ್ರೂಪ್ ಡಿ ಅದ. ಅದಕ್ಕೆ ನಿಮ್ಮೆಲ್ಲರಿಗೆಲ್ಲ ಜಾಗೃತಿ ಇರಬೇಕು. ಯಾವ್ದದ ನಮಗೆ ಗೊತ್ತಾಗಿಲ್ಲ, ಸುಮ್ ಹಾಕ್ಬಿಡ್ತೀವಿ ನಾವು. ಸಿ ದೊಳಗದ, ಡಿ ದೊಳಗೆ ಗೊತ್ತಿಲ್ಲ ನಮಗ, A B ಯಾವ್ದದ ನೋಡ್ಕೋಬೇಕು. ಅದೇ ನೋಡ್ರಿ, ಇಲ್ಲಿ ಒಂದು ವಿಷಯ ಏನಂದ್ರೆ ಇದು ಗ್ರೂಪ್ ಎದೊಳಗಿದೆ ಅಲ್ಲ, ಗ್ರೂಪ್ ಎದೊಳಗ ಆಗುವವರು ಅಸಿಸ್ಟೆಂಟ್ ಕಮಿಷನರ್ ಇವ್ರು ಏನಂದ್ರೆ ಪ್ರಮೋಷನ್ ತಗೊಂಡು ಅವರು ನೆಕ್ಸ್ಟ್ ಪ್ರಮೋಷನ್ ಏನಾಗ್ತದೆ, ಎಲ್ಲಿ ಹೋಗ್ತಾರೆ ಅಂದ್ರೆ ಅವರು ಮತ್ತೆ IAS ಆಗ್ಬಿಡ್ತಾರೆ ಅವರು. ಈ ಗ್ರೂಪ್ ಎದೊಳಗ ಆದವರು, ಗ್ರೂಪ್ ಎದೊಳಗೆ ಇದ್ದರು ಆಫೀಸರು ಮತ್ತು IAS ಪ್ರಮೋಷನ್ ಇಂದಿರೋ IAS ಆಗ್ಬಿಡ್ತಾರೆ. ಮತ್ತು ಗ್ರೂಪ್ ಎದೊಳಗೆ ಇದ್ದರು DSP ಅವರು ಮತ್ತೆ SP ಆಗ್ತಾರೆ. ಅವರು IPS ಆಗ್ತಾರೆ. ಅಂದ್ರೆ ಪ್ರಮೋಷನ್ ಅವರು ಮತ್ತೆ ಅಖಿಲ ಭಾರತೀಯ ಸೇವೆದೊಳಗೆ ಅವ್ರಿಗೆ ಹೋಗ್ಬಿಡ್ತಾರೆ. ಅದಕ್ಕೆ ಎಲ್ಲ ನೌಕರಿ ಎಷ್ಟು ಪ್ರಕಾರಗಳ ನೌಕರಿಗಳಿವೆ ಅಂದ್ರೆ 3 ಪ್ರಕಾರದ ನೌಕರಿಗಳು, ಸೇವೆಗಳು. ಮತ್ತು ಫಸ್ಟ್ ಅಖಿಲ ಭಾರತೀಯ ಸೇವೆಗಳು, ಎರಡನೇದು ಕೇಂದ್ರೀಯ ಸೇವೆಗಳು ಮತ್ತು ಮೂರನೇದು ರಾಜ್ಯ ಸೇವೆಗಳು. ರಾಜ್ಯ ಸೇವೆಗಳಲ್ಲಿ ಅಂದ್ರೆ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ, ಗ್ರೂಪ್ ಡಿ. ಗ್ರೂಪ್ ಎದೊಳಗೆ ಯಾರು ಬರ್ತಾರೆ ಅಂದ್ರೆ ನಮ್ಮ KS ಆಫೀಸರ್ಗಳು ಗ್ರೂಪ್ ಎದೊಳಗೆ ಬರ್ತಾರೆ. KS ಆಫೀಸರ್ ಗ್ರೂಪ್ ಎದೊಳಗೆ ಬರ್ತಾರ. ಮತ್ತು ಇದೇ KS ಆಫೀಸರ್ ಮತ್ತು ಗ್ರೂಪ್ ಇದೊಳಗ ತಹಸೀಲ್ದಾರ್ಗಳು ಗ್ರೂಪ್ ಬಿ ದೊಳಗೆ ಬರ್ತಾರ. ಇದು ನಮಗೆ ಗೊತ್ತಾಗಬೇಕು. ಸಿ ದೊಳಗ PSI, ಇನ್ಸ್ಪೆಕ್ಟರ್, ಹಲವಾರು ಕ್ಯಾಟಗರಿ ಇದ್ದೇವೆ. ಮತ್ತೆ ಡಿ ದೊಳಗ ಲಾಸ್ಟ್ ಕ್ಯಾಟಗರಿ ಇದೆ. ಅದಕ್ಕೆ ಎಲ್ಲ ಮತ್ತು ಇದು ನಮ್ದು KS ಆದವರು ಅಲ್ಲ,
ಪ್ರಮೋಷನ್ ತಗೊಂಡವರು ಮುಂದೆ ನೆಕ್ಸ್ಟ್ IAS ಆಗ್ಬಿಡ್ತಾರೆ, ಮತ್ತು ಇಲ್ಲಿ DSP ಆಗ್ತಾರಲ್ಲ, ಇವ್ರು ಪ್ರಮೋಷನ್ ತಗೊಂಡ ಮುಂದೆ SP ಆಗ್ಬಿಡ್ತಾರೆ ಅವರು, ಮತ್ತು ಅವ್ರು IPS ಆಗ್ಬಿಡ್ತಾರೆ ಅವರು ಪ್ರಮೋಷನ್ ಇಂದ, ಮತ್ತು ಅವರು ಅಖಿಲ ಭಾರತೀಯ ಸೇವೆಗಳು ಬಂದ್ಬಿಡ್ತಾರೆ. ಇಲ್ಲಿನ ಮತ್ತೆ ಅಖಿಲ ಭಾರತೀಯ ಸೇವೆಗಳು ಅವರಿಗೆ ಟ್ರಾನ್ಸ್ಫರ್ ಆಗ್ಬಿಡ್ತಾರೆ. ಇದಕ್ಕೆಲ್ಲ ನಮ್ಮ ಈ ವಿಡಿಯೋ ತರುವುದು ಮುಖ್ಯ ಉದ್ದೇಶ ಏನಂದ್ರೆ, ನೌಕರಿಗಳು ಎಷ್ಟು ಪ್ರಕಾರಗಳಿವೆ, ಸೇವೆಗಳು ನಮ್ಮ ಇಂಡಿಯಾದಲ್ಲಿ ಎಷ್ಟು ಪ್ರಕಾರಗಳಿವೆ. ಇದು ಎಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ, ನಮ್ಮ ಸಂವಿಧಾನದ ಭಾಗ 14ನೇ, ನಮ್ಮ ಸಂವಿಧಾನದ ಭಾಗ 14 ಮತ್ತು ಆರ್ಟಿಕಲ್ ಕಲಂ ವಿಧಿ ಅನುಚ್ಛೇದ ಆರ್ಟಿಕಲ್ 308 308 ಮತ್ತು 314 ಇಲ್ಲಿ ನಮ್ಮ ಭಾರತೀಯ ಸೇವೆಗಳು ಏನಿದೆ ಅಂತ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದು ನಮ್ಮ ಕಾನ್ಸ್ಟಿಟ್ಯೂಷನ್ ಬಾಡಿ ಇದೆ, ನಮ್ಮದಲ್ಲಿ ಎಲ್ಲ ಅಲ್ಲಿ ತಿಳಿಸಿಕೊಟ್ಟಿದ್ದಾರೆ. ನಾನು ನಿಮ್ಮ ಮುಂದೆ ಇದು ಒಂದು ಸ್ವಲ್ಪ ನಿಮ್ಮಲ್ಲಿ ಇರುವಂತಹ ಗೊಂದಲಗಳನ್ನು, ಇದು ಕನ್ಫ್ಯೂಷನ್ ದೂರ ಮಾಡಬೇಕ ಉದ್ದೇಶದಿಂದ ಈ ವಿಡಿಯೋ ತಂದಿದೆ. ನನಗೆ ಅನಿಸ್ತದೆ ನಿಮ್ಗೆಲ್ಲರಿಗೆ ಸ್ವಲ್ಪ ಅಂದ್ರೆ ಡೌಟ್ ದೂರ ಆಗಿದೆ ಅಂತ ನಾನು ಅನಿಸ್ತಿದ್ದೇನೆ. ಮತ್ತು ನಿಮಗೆ ಏನಾದರೂ ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ರೆ, ಏನಾದರೂ ನಿಮ್ಗೆ ಮತ್ತು ಏನಾದರೂ ನಿಮಗೆ ಕನ್ಫ್ಯೂಸ್ ಕ್ರಿಯೇಟ್ ಆಗ್ತಾ ಇದೆ, ಏನಾದರೂ ಪ್ರಶ್ನೆ ಕೇಳಬೇಕು ಅಂತ ನಿಮಗೆ ಅನಿಸುತ್ತೆ ಅಂದರೆ, ನೀವು ನಮ್ಮ ಈ ವಿಡಿಯೋ ಕಾಮೆಂಟ್ಸ್ ಬಾಕ್ಸ್ದಲ್ಲಿ ನೀವು ಮೆಸೇಜ್ ಹಾಕ್ರಿ, ಅದನ್ನ ನಾನು ರಿಪ್ಲೈ ಮಾಡ್ತೀನಿ. ಇಲ್ಲಿ ಏನಾದರೂ ತಪ್ಪಾಯ್ತು ಅಂದ್ರೆ ನೀವು ನಮ್ಮಲ್ಲಿ ಕೇಳ್ರಿ, ಏನಾದರೂ ನಾನು ನಿಮ್ಮ ಡೌಟ್ ಅನ್ನು ಅಲ್ಲಿ ದೂರ ಮಾಡ್ತೀನಿ. ನಿಮಗೆ ಗೊತ್ತಾಗಿರಲಿ, ನಮ್ಮ ಇಂಡಿಯಾದಲ್ಲಿ 3 ಪ್ರಕಾರ ಸೇವೆಗಳು ಇದೆ: ಅಖಿಲ ಭಾರತೀಯ ಸೇವೆ, ಕೇಂದ್ರೀಯ ಸೇವೆ ಮತ್ತು ರಾಜ್ಯ ಸೇವೆಗಳೇ. ಅಖಿಲ ಭಾರತೀಯ ಸೇವೆಗಳಲ್ಲಿ 3 ಸೇವೆಗಳು: IAS, IPS ಮತ್ತು IFS. ಇದು ನಿಮಗೆ ಗೊತ್ತಾಗಿರಲಿ. ಓಕೆ, ನಾನು ಈ ವಿಡಿಯೋವನ್ನು ಇಲ್ಲೇ ಸಮಾಪ್ತ ಮಾಡ್ತೀನಿ. ಸರಿ ಅನ್ಸುತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ನೆಕ್ಸ್ಟ್ ನಿಮಗೆ ಯಾವ್ದು ವಿಡಿಯೋ ಬೇಕೋ ಅದನ್ನು ನೀವು ಹೇಳ್ರಿ, ನಾನು ಅದೇ ವಿಡಿಯೋವನ್ನು ಮಾಡ್ತಿದ್ದೀನಿ. ಎಲ್ಲರಿಗೂ ನಾನು ಜೈ ಹಿಂದ್, ಜೈ ಭಾರತ್ ಎಂದು ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಕ್ತ ಮಾಡ್ತೀನಿ. ಜೈ